ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ ಬಿಡಬೇಕು. ನಮ್ಮದು ಬ್ಲ್ಯಾಕ್ ಮೇಲ್ ಯಾವತ್ತೂ ಮಾಡಿ ರಾಜಕಾರಣ ಮಾಡಬಾರ್ದು. ರಾಜಕಾರಣಿ ಇದ್ದವರು ಸಭ್ಯ ರಾಜಕಾರಣಿ ಆಗಬೇಕು. ಮಾಧ್ಯಮದ ಮುಂದೆ ನನ್ನನ್ನು ಒಳಗೊಂಡಂತೆ ನಾನು ಜಾಸ್ತಿ ಮಾತಾಡಬಾರ್ದು. ಸಾರ್ವಜನಿಕರು ಗಮನಿಸ್ತಾರೆ. ಹಿರಿಯರು ಈ ಸೋಮಣ್ಣ ಯತ್ನಾಳರು ಹಿರಿಯರಿ ಮಾತಾಡೋ ನೈತಿಕ ಹಕ್ಕಿದೆ. ಯಾವ ನೈತಿಕ ಹಕ್ಕಿದೆ? ಸೋಮಣ್ಣ ಎಲ್ಲಿದ್ದೀರಿ ನೀವು? ಕಾಂಗ್ರೆಸ್ ನಿಮ್ಮ ಸ್ಥಾನಮಾನ ಕೊಟ್ಟಿದ್ರ? ಓದರಿದ್ರಿಗೆಲ್ಲ ಸುಳ್ಳು ಹೇಳಿ ನಾನು ಲೋಕಸಭೆ ಇದು ಮುಖ್ಯಮಂತ್ರಿ ಆಗ್ತಿದ್ದೆ, ರಾಜ್ಯದ ಅಧ್ಯಕ್ಷ ಆಗ್ತಿದ್ದೆ. ಪರಮೇಶ್ವರ್ ಹೆಂಗೆ ಬಿ ಜೆ ಪಿಗೆ ಅದರಲ್ಲ, ನಾವು ಅವರಿಗೆ KPC ಅಧ್ಯಕ್ಷ ಸ್ಥಾನ ಕೊಡಿದ್ದೀವಿ ಅಂತ ಹೇಳಿದ್ರಲ್ಲ. ಹಿಂಗೆ ಸೋಮಣ್ಣ ಬರೀ ಸುಳ್ಳು ಹೇಳಿದೆ. ಅವ್ರದ್ದು ಭಾಳ ಚೆನ್ನಾಗಿ ಸುಳ್ಳನ್ನು ನಿಜವಾಗಿ ವೈಭವಕ್ಕಸ್ತಕ್ಕಂಥ ಚಾಕಚಕ್ಯತೆ ಇದೆ. ಯಾರಿಗೆ ಅಂದರೆ ಅದು ವಿ ಸೋಮಣ್ಣ. ನೇರವಾಗಿ ಹೇಳೋಕ್ಕೆ ಇಚ್ಛೆಪಡಿ. ಏನು ರೀ ನಿಮಗೆ ಹಕ್ಕು ಯಡಿಯೂರಪ್ಪ ಬಗ್ಗೆ ಟೀಕೆ ಮಾಡೋಕ್ಕೆ? ಅರೆ ಕಾಂಗ್ರೆಸ್ಸಿಂದ ಬಂದಿರಿ, ಸೋತಾಗ ಕಣ್ಣೀರು ನಿಮಗೆ 2 ಬಾರಿ ಮಂತ್ರಿ ಮಾಡಲಿಲ್ವಾ? ಸೋತ ಕಣ್ಣೀರು ಒರೆಸಲಿಲ್ಲ ಯಡಿಯೂರಪ್ಪ. ನಿಮ್ಮ ಮನೆಗೆ ಬಂದರು ರೀ, ನಮಗೆ ಅನ್ಯಾಯ ಆಗಿದ್ದು ಒರಿಜಿನಲ್ BJPಯವರಿಗೆ. ನಮಗೆ ಸಚಿವ ಸ್ಥಾನ ಕೊಡಲಿಲ್ಲ, ನಿಮ್ಮನ್ನು 2 ಬಾರಿ ಮಂತ್ರಿ ಮಾಡಿಲ್ಲ. ನಾವು ಬಾಯಿ ಮುಚ್ಚೆ ಸುಮ್ಮಿದ್ದಿಲ್ಲ. ಏನಾದ್ರು ಮಾತಾಡಿವೆ ಯಡಿಯೂರಪ್ಪ? ಈ ಯತ್ನಾಳಿಗೂ ಅಷ್ಟೇ. ಅವತ್ತು 2015 ನೋಡಿ, ಯತ್ನಾಳ್ ಹೊರಗಡೆ ಇದ್ದರು, JDS. ಅವರು ಕರೆ ತಂದದ್ದೇ ಸನ್ಮಾನ ಯಡಿಯೂರಪ್ಪನವ್ರು ಕಾಲು ಹಿಡಿದು ಕೈ ಹಿಡಿದು ಒಳಗಡೆ ಬಂದು ಈ ರೀತಿ ಅನಾಹುತ ಹೇಳಿಕೆಗಳು ಪ್ರತಿ ದಿವಸ ಕೊಡ್ತಾರಂದರೆ ಎಷ್ಟು ದಿವಸ ಸಹಿಸಬೇಕು? ಈ ನಾನು ಮಾತಾಡಿದಾಗ 2023 ಸೋಲಿಗೆ ಕಾರಣ ಹೇಳಿದೆ ಅಷ್ಟೇ. ನಾನು ಅದನ್ನು ಆತ್ಮಲೋಕನ ಮಾಡಿಕೊಳ್ಳಿ ಅಂತ ಹೇಳಿದೆ. ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತ ಅಂದೆ. ಆದರೆ ನೋಡಿ, ಇವರು ಹೊರಗಡೆ ಹೋದರು. JDS ತೆಗೆದ್ರೆ ಕರೆ ತಂದ್ರೆ ಯಡಿಯೂರಪ್ಪನವರು ಕರೆ ತಂದದಕ್ಕೆ ಏನು ಬಹುಮಾನ? ಇವರು 2018ರಲ್ಲಿ ಯಡಿಯೂರಪ್ಪನವರು 17ರಲ್ಲಿ ರಾಜ್ಯದ ಅಧ್ಯಕ್ಷ ಆದರು. ಒಂದು ದಿವಸ ನೆಮ್ಮದಿಯಾಗಿ ರಾಜ್ಯಾಧ್ಯಕ್ಷ ಅಧ್ಯಕ್ಷಸ್ಥಾನ ಅವರು ಸಂಘಟನೆ ಮಾಡೋಕ್ಕೆ ಬಿಡಲಿಲ್ಲ. 135 ಸೀಟ್ ಬರ್ತಿತ್ತು. ಆ 135 ಸ್ಥಾನ ಬರಬಾರ್ದು ಅಂತೇಳಿ ಯಡಿಯೂರಪ್ಪನ ಎಲ್ಲ ಒಂದು ಕಡೆ ಕಟ್ಟಾಗ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದರೆ ಯಡಿಯೂರಪ್ಪನೇ ಇಲ್ಲಿ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನೋಡೋದಂತಿತ್ತು. ಯಡಿಯೂರಪ್ಪ ಜಾತ್ಯತೀತ ವ್ಯಕ್ತಿ. ಯಡಿಯೂರಪ್ಪನ ಯಾಕೆ ಇಷ್ಟಪಡ್ತೀವಿ ಅಂದರೆ ಒಬ್ಬ ಸಂಘಟನೆ ಚತುರ. ಅರೆ ಇವತ್ತು ನನ್ನ ಕಣ್ಮುಂದೆ CKR 45 ಕಾರು ಸ್ಕೂಟ್ರಿನಲ್ಲಿ ಪ್ರವಾಸ ಮಾಡಿದರೆ ಸೈಕಲ್ ತುಳಿದ್ದಾರೆ. ಆ ಸೈಕಲ್ ತುಳಿದಕ್ಕೆ ಯಡಿಯೂರಪ್ಪನವರು ಸೈಕಲ್ ಮಕ್ಕಳಿಗೆ ಇವರು ಪ್ರೌಢಶಾಲಾ ಬಾಲಕರಿಗೆ ಸೈಕಲ್ ಕೊಟ್ಟಿದ್ದು. ಯಡಿಯೂರಪ್ಪನವ್ರು ಸೈಕಲ್ ತುಳಿದು ಪಕ್ಷ ಕಟ್ಟಿದ್ದು ಯಡಿಯೂರಪ್ಪ, ಹೋರಾಟ ಮಾಡಿದ್ದು ಯಡಿಯೂರಪ್ಪನ ಜೊತೆಗೆ ಅನಂತಕುಮಾರ್, ಈಶ್ವರಪ್ಪ, ಜಗದೀಶ್ ಶೆಟ್ಟರು ಮತ್ತು ಲಕ್ಷಾಂತರ ಕಾರ್ಯಕರ್ತರು, 100 ಜನ ಮುಖಂಡರು ಸೆರೆಮನೆ ವಾಸ ಅನುಭವಿಸಿರಿ. ಯತ್ನಾಳ್ ನೀವೇ ಎಲ್ಲಿ ಸೆರೆಮನೆ ವಾಸ ಅನುಭವಿಸಿರಿ? ಬರೀ ಉತ್ತರ ಕರ್ನಾಟಕದ ಬಿಡ್ತಿಲ್ಲ ದಿವಸ ಅಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಿದೆಯಲ್ಲ, ಒಂದು ದಿವಸನಾದರೂ ಉತ್ತರ ಕರ್ನಾಟಕ ಬಗ್ಗೆ ವಿಷಯಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಿಮಗೆ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿದ್ಬಿಟ್ರೆ ಬೇರೆ ಏನಿಲ್ವಾ? ಸೋಮಣ್ಣ ನಿಮಗೆ ನಮಗೆ ಮಂತ್ರಿ ಮಾಡಲಿ ಸುಮ್ಮದಿಲ್ಲ. 2018ರಲ್ಲಿ ಇವರಿಗೆ 19ರಲ್ಲಿ ಸಮ್ಮಿಶ್ರ ಸರ್ಕಾರ ಪತನ ಅದು ಮಂತ್ರಿ ಆಗಲಿಲ್ಲ ಅಂತ ಒಂದು ಕಡೆ ಯಡಿಯೂರಪ್ಪನ ಮೇಲೆ ದ್ವೇಷದ ರಾಜಕಾರಣ. ಮತ್ತು 2023ರಲ್ಲಿ ಯಾವುದೋ ಕಾರಣಕ್ಕೂ ನಾವು ಸೋತಿರ್ಬೋದು, ಯಾವುದೋ ಕಾರಣಕ್ಕೆ ಗೆದ್ದಿರ್ಬೋದು. ಏನು ನೀವೇ ಶಾಶ್ವತವಾಗಿ ಆಯ್ಕೆ ಆಗ್ತೀರಾ? ಸೋತವ್ರು ಗೆಲ್ತಾರೆ, ಸೋತಾರೆ, ಇದು ಸಹಜ, ಏನು ಮಾಡೋಕ್ಕಲ್ಲ, ಜನಾದೇಶ. ಆದರೆ ನೀವು 2023 ನೋಡಿ, ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಾಗಲೂ ಬಾಯಿ ಮನಂಗೆ ಬೈದ್ರಿ. ಮತ್ತು 2023 ವಿಧಾನಸಭೆ ಚುನಾವಣೆ ಗೆದ್ದ ಮೇಲೆ ನಿರಂತರವಾಗಿ ವಾಗ್ದಾಳಿ ಮಾಡ್ತೀರಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಯಾವ ನೈತಿಕ ಹಾಕಿದೆ? ರಾಜ್ಯದಲ್ಲಿ ನಾನು ಹೇಳೋದು ಉತ್ತರ ಕರ್ನಾಟಕ ಜನ ಬಂದು BJP ಅನ್ಯಾಯ ಮಾಡಿದ್ರೆ ಯಾರು ಕೇಳಿದಿರಾ? ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನಿಜ, ಅದ್ರ ಬಗ್ಗೆ ಹೋರಾಟ ಮಾಡಿರಿ. ನೀವು ಪ್ರತಿಪಕ್ಷ ನಾಯಕರು ಮಾಡಲಿಲ್ಲ. ಮತ್ತು ರಾಜ್ಯದ ಅಧ್ಯಕ್ಷ ಆಗಲಿ ಅಂತ ಹತಾಶ ಮನೆ ಮುಂದೆ ದಿಸಕ್ಕೊಂದು ಹೇಳಿಕೆ ಕೊಡ್ತೀರಿ. ಬಸವರಾಜ ಬೊಮ್ಮಾಯಿನ ಸೋಮಣ್ಣನ ಸೋಲಕ್ಕೆ ವಿಜೇಂದ್ರ ದುಡ್ಡು ಕೊಡಿದ್ರು ಅಂತ ಹೇಳ್ತಿರಲ್ಲ, ನಾಚಿಕೆ ಆಗಬೇಕಲ್ಲ ನಿಮಗೆ? ಸ್ವಪಕ್ಷ ವಿರುದ್ಧ ಈ ರೀತಿ ರಾಜ್ಯಾಧ್ಯಕ್ಷ ವಿರುದ್ಧ ಮಾತಾಡ್ತಿರಲ್ಲ, ಇದು ಪಕ್ಷ ವಿರುದ್ಧ ಚಟುವಟಿಕೆ ಅಲ್ವಾ? ವಿಜೇಂದ್ರನ ಸೋಲ್ಸೋಕ್ಕೆ ಯಾರು ಪ್ರಯತ್ನ ಮಾಡಿದೆ ನನಗೆ ಗೊತ್ತಿಲ್ವಾ? ವಿಜೇಂದ್ರ ಸೋಲಿಸ್ಬೇಕಂತ ಭಾಳ ಜನ, ನಾನು ಸತ್ಯನೇ ಹೇಳ್ತೀನಿ, ನಾನು ಇನ್ನೇನು ಹೇಳ್ತೆ, ತುಮಕೂರಲ್ಲಿ ವಿಜೇಂದ್ರನ ಸೋಲಿಸ್ಬೇಕು. ಸೋತ್ರೆ ಇವ್ರು ಗೆದ್ದರೆ ದೊಡ್ಡ ನಾಯಕರ ಅಂತೇಳಿ ಹೊರಹೊಮ್ತಾರೆ ಅಂತೇಳಿ ಸೋಲಿಗೆ ಭಾಳ ಜನ ಕೆಲವರು ಪ್ರಯತ್ನ ಮಾಡಿದರು. ಯಡಿಯೂರಪ್ಪ ಅಂತ ಕೀಳ್ಮಟ್ಟ ರಾಜಕಾರಣ ಮಾಡಲ್ಲ. ಸೋಮಣ್ಣ ನಮ್ಮವರೇ, ಅದು ಯತ್ನಾಳ್ ನಮ್ಮವರೇ, ಪ್ರತಿಯೊಬ್ಬರು ನಮ್ಮವರೇ. ಜಾತ್ಯತೀತ ವ್ಯಕ್ತಿ ಯಡಿಯೂರಪ್ಪ, ಒಂದು ಜಾತಿ ಸೀಮಿತ ಅಲ್ಲ. ಇವ್ರದ್ದು ಯಾವ ಸಮಾಜಕ್ಕೂ ಕೊಡುಗೆ ಇಲ್ಲ ಯತ್ನಾಳ್ದವ್ರದ್ದು. ವಿನಾಕಾರಣ ಆರೋಪ ಮಾಡಿದ್ರು ಸೋಮಣ್ಣ ಯತ್ನಾಳವ್ರು ಎಲ್ಲಿವರೆಗೆ ಮಾತಾಡ್ತಾರೋ ನಾನಷ್ಟೇ ಅಲ್ಲ, ಭಾಳ ಜನ ಮಾತಾಡ್ತೀವಿ, ಇದನ್ನು ಖಂಡಿಸ್ತೀವಿ, ಇದನ್ನು ಸಹಿಸೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಮಗೂ ಒಂದು ತಾಳ್ಮೆ ಇದೆ. ಏನು ರೀ ಯಡಿಯೂರಪ್ಪ ಏನೇ ಮಾಡಿರ, ವಿಜೇಂದ್ರ ಏನೇ ಮಾಡಿರ? ನೀವು ಪ್ರತಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಆಗಿಲ್ಲ ಅಂತ ಒಂದೇ ಕಾರಣಕ್ಕೆ ಪ್ರತಿ ದಿವಸ ನೀವಿಬ್ಬರು ಮಾತಾಡಿದ ತಕ್ಷಣ ಏನು ಯಡಿಯೂರಪ್ಪನ ತೂಕ ಕಡಿಮೆ ಆಗುತ್ತಾ?
ಚಾಮರಾಜನಗರ ಮೈಸೂರು ಬೇರೆ ಕಡೆ ಯಡಿಯೂರಪ್ಪ ಮುಂದೆ ಹೋಗ್ತಿದ್ರೆ ಆ ಮಣ್ಣು ತೆಗೆದು ಹಣಿಗಚ್ಕೊಂತಾರೆ ಜನ. ನಾನು ನೋಡಿದ್ದೀನಿ ಅಂಥ ವ್ಯಕ್ತಿ. ಇವ್ರಿಗೆ ಪಾಪದ ಕೂಡ ತುಂಬಿದೆ. ಅದಕ್ಕೆ ಇವರು ಅಂತ್ಯ ಆಗ್ತಾರೆ. ಇದಕ್ಕೋಸ್ಕರ ಮಾತಾಡ್ತಿದ್ದಾರೆ. ನಾನು ಮಾತಾಡೋದು ತಪ್ಪೆ, ನಾನು ಮಾಧ್ಯಮ ಮುಂದೆ ಮಾತಾಡಬಾರ್ದು. ಆ ಜನರಿಗೆ ಯಡಿಯೂರಪ್ಪನ ವಿಜೇಂದ್ರ ವಿಲನ್ ಮಾಡೋಕೆ ಕೊಟ್ಟಿರಲ್ಲ. ನಾವು ಇನ್ನು ಇವ್ರು ಏನೇನು ಮಾಡಿದ್ರಲ್ಲ ನಾವು ಹೇಳೋರೇ. ಇನ್ನು ನಾವೇನು ಯಾರಿಗೆ ಅದರಲ್ಲ ಸೊಪ್ಪಾಕಲ್ಲ. ಇದು ಒಳ್ಳೆಯದಲ್ಲ. ಇನ್ನು ಮುಂದಾದರೂ ಸೋಮಣ್ಣಗೆ ಎತ್ತಾಳಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇನ್ನು ಮುಂದಾದರೂ ಯಡಿಯೂರಪ್ಪ ಬಗ್ಗೆ ಟೀಕೆ ಮಾಡಿ ಕೈ ಬಿಡಬೇಕು. ವಿಜೇಂದ್ರ ಜೊತೆ ನಾವೆಲ್ಲರೂ ಸಾಥ್ ಕೊಡಬೇಕು. ನಿಮ್ದು ಏನಾರು ಇದ್ರೆ ವರಿಷ್ಠರು ಹೇಳ್ರಿ, ಹೋಗಿ 4 ಗೋಡೆ ಮಧ್ಯೆ ಚರ್ಚೆ ಮಾಡಿರಿ. ನಿಮಗೆ ಕರ್ಕೊಂಬಂದು BJP ಕರ್ಕೊಂಬಂದು ತಪ್ಪ, ಇನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿ ತಪ್ಪ ನಿಮ್ಮನ್ನು. ಇದು ಒಳ್ಳೆಯದಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು.